ಮ್ಯಾನೇಜರ್ ಆ್ಯಪ್ಸ್ಗೆ ಸ್ವಾಗತ. ಹೀಗೇನು ಮಾಡೋಣ ಅಂತಂದರೆ, ನಾವು ಈಗ ಹೋದ ಸಲ ಯೂಸರ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಪಾಸ್ವರ್ಡ್ ಕೊಡೋದು ಅಂತೇಳಿ ಮತ್ತು ಡಿಲೀಟ್ ಮಾಡೋದು ಹೇಗೆ ಅಂತೇಳಿ ಕಲ್ತಿದ್ದೀವಿ. ಈಗ ನಾವು ಯಾವುದೇ ಒಂದು ಹೊಸ ಯೂಸರ್ನ ಕ್ರಿಯೇಟ್ ಮಾಡಿರ್ತೀವಿ, ಓಕೆನಾ. ಆ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡಾದಮೇಲೆ ನಮಗೆ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ, ಹೊಸ ಯೂಸರ್ ಏನಕ್ಕೆ ಬೇಕು ಅಂತ. ಹೊಸ ಯೂಸರ್ ಏನಕ್ಕೆ ಅಂತಂದರೆ, ಮೊದಲನೇದಾಗಿ ಹೇಳ್ಬೇಕಂತಂದರೆ, ಈಗ ಒಂದು ಸಪೋಸ್ ಆ ಮನೆ ಇರುತ್ತೆ ಅಂದ್ಕೊಳ್ಳಿ. ಆ ಮನೇಲಿ ಒಬ್ಬ ಯಜಮಾನ ಅಂತ ಇರ್ತಾರೆ, ಮತ್ತು ಅಥವಾ ಒಂದು ಫ್ಯಾಕ್ಟ್ರಿ, ಅದಕ್ಕೆ ಓನರ್ ಅಂತ ಇರ್ತಾನೆ, ಆಮೇಲೆ ಒಬ್ಬ ಕೆಲಸಗಾರ ಅಂತ ಇರ್ತಾನೆ. ಈಗ ಓನರ್ಗೆ ಎಲ್ಲ ರೀತಿ ಪವರ್ ಇರುತ್ತೆ, ಅವನಿಗೆ ಬೇಕಾದ ಏನಾದರೂ ಮಾಡ್ಬೋದು. ಬಟ್ ಆದರೆ ಕೆಲಸಗಾರನಿಗೆ ಅವ್ನಿಗೆ ಎಷ್ಟು ಬೇಕೋ ಅಷ್ಟೇ ವರ್ಕ್ ಮಾಡಬೇಕು. ಅಂದರೆ ಏನು ಜಾಸ್ತಿ ಹಣದ ವಿಷಯ ಆಗಲಿ, ಅದು ವಿಷಯ ಆಗಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಅವ್ನಿಗೆ ಏನು ಕೆಲಸ ಕೊಟ್ಟಿರ್ತಾರೋ ಅಷ್ಟು ಮಾತ್ರ ಮಾಡಬೇಕು. ಯಾಕೆಂದರೆ ಎಲ್ಲ ಪವರ್ ಕೊಟ್ಬಿಟ್ರೆ ಅವ್ನ ಕಂಪ್ನಿ ಹಾಳು ಮಾಡ್ಬೋದೋ ಒಂದು ಸ್ಥಿತಿ ಇರುತ್ತಲ್ವ. ಸೊ ಅದೇ ರೀತಿಯೇ ನಮ್ಮ ಕಂಪ್ಯೂಟರ್ಗೂ ಎರಡು ರೀತಿ ಯೂಸರ್ ಮಾಡ್ಕೋಬೋದು. ಒಂದು ಅಡ್ಮಿನಿಸ್ಟ್ರೇಟರ್ ಅಂತ. ಅಡ್ಮಿನಿಸ್ಟ್ರೇಟರ್ ಅಂತಂದರೆ ನಿಮಗೆ ಕಂಪ್ಯೂಟರ್ ಮೇಲೆ ಫುಲ್ಲು ಹಿಡಿತಾ ಇರುತ್ತೆ. ಅಂದರೆ ನೀವು ಯಾವುದೇ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು, ಯಾವುದೇ ಫೈಲ್ಸ್ನ, ಹೊಸ ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡ್ಬೋದು, ಈ ಥರ ಎಲ್ಲ ಇರುತ್ತೆ. ಆದರೆ ನೀವೀಗ ಬೇರೆ ಸುಮ್ಮನೆ ಒಂದು ಯೂಸರ್ ಬೇರೆ ಅಕೌಂಟ್ ಯೂಸ್ ಮಾಡಿರ್ತೀರ, ಅದು ನಾರ್ಮಲ್ ಯೂಸರ್ ಅಂತೇಳಿ ಅಂದ್ಕೊಳ್ಳೋಣ. ಆಗ ಆ ನಾರ್ಮಲ್ ಯೂಸರ್ಗೆ ನಾವು ಆ ಪವರ್ಸ್ನ ಕೊಡ್ದಲೇ ಇರ್ಬೋದು. ಏಕೆ ಅಂತಂದರೆ ಇದು ಉತ್ತಮ. ಈ ಥರ ಒಂದು ನಾರ್ಮಲ್ ಯೂಸರ್ನ ಈ ಪ್ರತಿಯೊಂದು ಕಂಪ್ಯೂಟರಲ್ಲೂ ನೀವು ಮಾಡಿರಬೇಕು. ಏಕೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಕಂಪ್ಯೂಟರ್ ಯೂಸ್ ಮಾಡ್ತಿರ್ತೀರ, ಅಥವಾ ನಿಮ್ಮ ಫ್ರೆಂಡೋ ಅಥವಾ ನಿಮ್ಮ ಮನೇಲಿ ಯಾರೋ ಬೇರೆ ವರ್ಕ್ ಮಾಡ್ತಾ ಇರೋ ಹೊಸೊಬ್ರು ಯಾರಿಗೋ ಒಬ್ರು ಕೊಟ್ಟಿರ್ತೀರ, ಅಥವಾ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಕಂಪ್ಯೂಟರ್ ಬಗ್ಗೆ. ಆದರೆ ನೀವೇನೇನೋ ಸಾಫ್ಟ್ವೇರ್ಸು ಸಿಸ್ಟಮ್ಸ್ ಎಲ್ಲ ಹಿಡ್ಕೊಂಡಿರ್ತೀರ. ಅವ್ರಿಗೆ ಯಾಕೋ ಒಂಥರ ನನ್ನ ಮಗ ನನ್ನ ಹತ್ರ ಎಲ್ಲ ಇದೆ, ನಾನು ಕದಿಬೇಕು, ಅವನ್ನೆಲ್ಲ ಡಿಲೀಟ್ ಮಾಡಬೇಕು ಫೈಲ್ಸ್ನೆಲ್ಲ ಅಂದ್ಕೊಂಡು ಡಿಲೀಟ್ ಮಾಡಿಬಿಡ್ಬೋದು. ಸೊ ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿ ನಿಮ್ಮ ಕಂಪ್ಯೂಟರ್ಗೆ ಹಾನಿ ಮಾಡ್ದಲೇ ಇರಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೊಸ ನಾರ್ಮಲ್ ಯೂಸರ್ ಅಂತೇಳಿ ಕ್ರಿಯೇಟ್ ಮಾಡ್ಬೋದು. ಅವರಿಗೆ ಅಡ್ಮಿನಿಸ್ಟ್ರೇಟರ್ ಪವರ್ನ ಕೊಡ್ದಲೇ ಇರೋದು ಹೇಗೆ ಅಂತ ಹೇಳ್ಬಿಟ್ಟು ಕಲಿಯೋಣ. ಓಕೆ, ಗೊತ್ತಿದೆ ಅಲ್ವಾ? ಕಂಪ್ಯೂಟರ್ ಮ್ಯಾನೇಜ್ಮೆಂಟ್ ಬನ್ನಿ, ಯೂಸರ್ಸಿಗೆ ಬನ್ನಿ. ಯೂಸರ್ಸಲ್ಲಿ ನಿಮ್ಮ ಎಲ್ಲ ಯೂಸರ್ಸ್ ಇರ್ತಾರೆ. ಉದಾಹರಣೆ ಈಗ ಯೂಸರ್ 1 ಅಂತೇಳಿ ನಾವು ಒಂದು ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀವಿ. ಇದಕ್ಕೀಗ ನಾವು ಅಡ್ಮಿನಿಸ್ಟ್ರೇಟರ್ ಪವರ್ನ ತೆಗೆಯೋದು ಅಥವಾ ಅಥವಾ ಸಪೋಸ್ ಇವಾಗ ಒಂದು ಅಡ್ಮಿನಿಸ್ಟ್ರೇಟರ್ ಪವರ್ನ ತೆಗೆಯೋದು ಮಾಡ್ಬೋದು ಅಥವಾ ಅಡ್ಮಿನಿಸ್ಟ್ರೇಟರ್ ಪವರ್ ಕೊಡೋದು ಮಾಡ್ಬೋದು, ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ನಾವಿವತ್ತು ಜಸ್ಟ್ ಅಡ್ಮಿನಿಸ್ಟ್ರೇಟರ್ ಪವರ್ನ ಹಾಕೋದು ಹೇಗೆ ಮತ್ತು ಅದನ್ನು ತೆಗೆಯೋದು ಹೇಗೆ ಅಂತೇಳಿ ನೋಡೋಣ. ಪ್ರಾಪರ್ಟೀಸ್ಗೆ ಹೋಗಿ, ಮೆಂಬರ್ ಆಫ್ಗೆ ಹೋಗಿ. ಸೊ ನೋಡಿ, ಈಗ ನಾನೀಗ ಏನು ಮಾಡಿದ್ದೀನಿ ಗೊತ್ತಾ, ನಾನು ಬೇರೆ ಯಾರಾದರೂ ಕಂಪ್ಯೂಟರ್ ಕೇಳಿದ್ರೆ ಯೂಸ್ ಮಾಡೋದಕ್ಕೆ ನಾನು ಈ ಒಂದು ಯೂಸರ್ಸಲ್ಲಿ ಕೊಡ್ತೀನಿ. ಸೊ ಇದು ಯೂಸರ್ಸಾಗಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಅವರು ನನ್ನ ಯಾವುದೇ ಕಂಪ್ಯೂಟರ್ನ ಚೇಂಜ್ ಮಾಡೋಕ್ಕಾಗಲ್ಲ, ಡಿಲೀಟ್ ಮಾಡೋಕ್ಕಾಗಲ್ಲ, ಓಕೆ. ಬಟ್ ಆದರೆ ಈಗ ನಾನು ಅವರಿಗೆ ಫುಲ್ ಪವರ್ ಕೊಡಬೇಕಂತಂದರೆ ಮೆಂಬರ್ ಆಫಿಗೆ ಬನ್ನಿ, ಆ್ಯಡ್ ಬಟನ್ ಒತ್ತಿ, ಇಲ್ಲಿ ಅಡ್ವಾನ್ಸ್ಡ್ ಒತ್ತಿ, ಫೈಂಡ್ ನಾವ್. ಓಕೆ, ಫೈಂಡ್ ನಾವ್ ಇಲ್ಲಿ ಕೆಳಗಡೆ ಬನ್ನಿ. ನೋಡಿ, ಡಿಫ್ರೆಂಟ್ ಆಗಿ ಯೂಸರ್ಸ್ ಇದ್ದಾವೆ. ಅಡ್ಮಿನಿಸ್ಟ್ರೇಟರ್, ಬ್ಯಾಕಪ್ ಆಪರೇಟರ್, ಕ್ರಿಪ್ಟೋಗ್ರಾಫಿಕ್, ಈವೆಂಟ್ ಲಾಗ್. ಸೊ ಈ ಥರ ನೀವು ಗೆಸ್ಟ್, ರಿಮೋಟ್ ಕಂಟ್ರೋಲರ್, ಯೂಸರ್ಸ್, ಈ ಥರ ಡಿಫ್ರೆಂಟ್ ಆಗಿ ಎಲ್ಲ ಇದ್ದಾವೆ. ಸೊ ಈಗ ನಾನು ಉದಾಹರಣೆಗೆ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಹೊಡಿತೀನಿ. ಓಕೆನಾ. ಈಗ Tina_ಅಡ್ಮಿನಿಸ್ಟ್ರೇಟರ್ ಬಂದಿದೆ. ಓಕೆ ಮಾಡಿ, ಅಪ್ಲೈ ಕೊಡಿ. ಆಮೇಲೆ ಈ ಯೂಸರ್ಸ್ ಅನ್ನೋದನ್ನ ರಿಮೂವ್ ಮಾಡಿ, ಅಪ್ಲೈ, ಓಕೆ. ಈಗ ನೋಡಿ ಏನಾಗುತ್ತೆ ಅಂತಂದರೆ, ಈಗ ನಮ್ಮ ಯೂಸರ್ ಇದ್ದಾರೆ ಅಲ್ವಾ 1, ಈಗ ನೀವು ಶಟ್ ಡೌನ್ ಮಾಡಿಬಿಟ್ಟು ಆನ್ ಮಾಡ್ತೀರಾ, ಅವಾಗ ಅವ್ರಿಗೆ ಫುಲ್ ಪವರ್ ಇರುತ್ತೆ. ಹೇಗೆ ಅಡ್ಮಿನಿಸ್ಟ್ರೇಟರ್ ಪವರ್ ಇರುತ್ತೋ ಆ ಥರ ಫುಲ್ ಪವರ್ ಇರುತ್ತೆ. ಸೊ ನಾವೀಗ ಆ ಒಂದು ಪವರ್ನ ಕಳಿಬೇಕು. ಇದು ನಾರ್ಮಲ್ ಆಗಿ ಈ ಥರನೇ ಇರುತ್ತೆ, ಓಕೆ. ನಾವು ಯೂಸರ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ಇನ್ನೊಂದು ವಿಡಿಯೋ ನೋಡಿದಿರಲ್ವ, ಅದರಲ್ಲಿ ಸ್ಟ್ಯಾಂಡರ್ಡ್ ಯೂಸರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಅಕೌಂಟ್ ಕ್ರಿಯೇಟ್ ಮಾಡೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಆ ವಿಡಿಯೋ ಒಂದ್ಸರಿ ಚೆಕ್ ಮಾಡಿ, ಓಕೆ. ಸಪೋಸ್ ನೀವು ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಕೊಟ್ಟಿದ್ರೆ ಇದು ಈ ಥರ ಅಡ್ಮಿನಿಸ್ಟ್ರೇಟರ್ ಆಗೇ ಇರುತ್ತೆ. ಸೊ ಈಗ ಈ ಒಂದು ಅಡ್ಮಿನಿಸ್ಟ್ರೇಟರ್ ಪವರ್ನ ತೆಗೆಯೋದು ಹೇಗೆ ಅಂತ ನೋಡೋಣ. ರೈಟ್ ಕ್ಲಿಕ್, ಪ್ರಾಪರ್ಟೀಸ್, ಮೆಂಬರ್ ಆಫ್. ಇಲ್ಲಿ ನೋಡಿ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಮಾಡಿ. ಸೊ ಈಗ ಇದು ಯಾವುದೇ ಒಂದು ಮೆಂಬರ್ ಅಲ್ಲ. ಸೊ ಈಗ ಹೊಸದಾಗಿ ಆ್ಯಡ್ ಮಾಡೋಣ, ಅಡ್ವಾನ್ಸ್ಡ್, ಫೈಂಡ್ ನಾವ್. ಈಗ ಇಲ್ಲಿ ಬಂದರೆ ನಮಗೀಗ ನಾರ್ಮಲ್ ಯೂಸರ್ಸ್ ಮಾಡಬೇಕು. ನಾರ್ಮಲ್ ಯೂಸರ್ಸ್, ಓಕೆ. ಈಗ ನೋಡಿ ಬರೀ ಯೂಸರ್ಸ್ ಬಂದಿದೆ, ಅಪ್ಲೈ, ಓಕೆ. ಸೊ ದಟ್ಸ್ ಇಟ್. ಈಗ ಇದು ನಾರ್ಮಲ್ ಯೂಸರ್ ಆಗಿದೆ. ಸೊ ಅಡ್ಮಿನಿಸ್ಟ್ರೇಟರ್ ಮತ್ತು ಯೂಸರ್ ಬಗ್ಗೆ ಡಿಫ್ರೆನ್ಸ್ ಕಲ್ತಿರಲ್ಲ. ಮೊದಲು ನಿಮ್ಮ ಕಂಪ್ಯೂಟರ್ಲಿ ನಾರ್ಮಲ್ ಯೂಸರ್ ಇಲ್ಲ ಅಂತಂದರೆ ಮೊದಲು ಈ ಥರ ನಾರ್ಮಲ್ ಯೂಸರ್ ಒಂದು ಕ್ರಿಯೇಟ್ ಮಾಡಿ ಅದಕ್ಕೆ ಪಾಸ್ವರ್ಡ್ ಕೊಡ್ರಿ.
ಆಮೇಲೆ ನಂತರ ಬೇರೆ ಯಾರಾದರೂ ಉಪಯೋಗಿಸೋ ಒಂದು ಸಂದರ್ಭದಲ್ಲಿ ನೀವು ಈ ಯೂಸರ್ನ ಅವರಿಗೆ ಕೊಟ್ಟು ಅವರಿಗೆ ಉಪಯೋಗಿಸೋ ರೀತಿಯಲ್ಲಿ ಹೇಳ್ಬೋದು. ಓಕೆ, ಧನ್ಯವಾದಗಳು. ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ.